ನಮಸ್ತೆ ಗೆಳೆಯರಿ. ಒಂದು ಬಿಳಿ ಅಲಸಂದಿ ಕಾಳಿನ ಹುಳಿ ಮಾಡ್ಕೊಂಡು ಬರೋಣ. ಬಿಳಿ ಅಲಸಂದಿ ಕಾಳು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಚೆನ್ನಾಗಿ ಇದನ್ನಾಗಿರುತ್ತೆ. ಇದಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕಾಯಿ ಪೀಸಸ್ಸು, ಆಮೇಲೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಈ ಕಡೆ ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲನೂ ಹಸಿಯಾಗೇ ರುಬ್ಕೊತಾ ಇದ್ದೀನಿ. ನಾನೇನು ಇದನ್ನು ಬಾಡಿಸಿಲ್ಲ, ಒಲೆ ಮೇಲೆ ಹುರಿದಿಲ್ಲ ಏನೂ, ಎಲ್ಲ ಹಸಿದೇನೆ. ಚೆನ್ನಾಗಿ ಮೆತ್ತಗೆ ಆಗೋವಾಗ ರುಬ್ಕೋಬೇಕಷ್ಟೆ. ಫಸ್ಟು ಎಲ್ಲ ಹಾಗೆ ನೀರು ಹಾಕ್ದಲೇ ರುಬ್ಕೊಂಡ್ರೆ ಆಮೇಲೆ ಈ ಡ್ರೈ ಪೌಡರ್ಸ್ ಮಸಾಲ ಇರುತ್ತಲ್ಲ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಆಮೇಲೆ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ರುಬ್ಬಿ ಇಟ್ಕೋಬೇಕು. ಹಾಗೆ ಈ ಕಡೆ ನಾವು ನೆನೆಸಿಟ್ಕೊಂಡಿರೋ ಅಲಸಂದಿ ಕಾಳು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ 1 ಸ್ಪೂನ್ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಸ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ನಾವು ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡು, ಅದು ಸಿಡಿದ್ಮೇಲೆ ಒಂದು ಹೆಚ್ಚಿಟ್ಕೊಂಡಿರೋ ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಸ್ವಲ್ಪ ಇಂಗು ಹಾಕಿ, ಇದು ಕಾಳು ಸ್ವಲ್ಪ ವಾಯು ಅಲ್ವಾ, ಅದಕ್ಕೆ ಇಂಗು ಹಾಕಿದ್ರೆ ಅದೆಲ್ಲ ಒಡೆಯುತ್ತೆ ವಾಯು ಎಲ್ಲ. ಸೊ ಹಾಗಾಗಿ ಇಂಗು ಹಾಕ್ಕೊಂಡು ಸ್ವಲ್ಪ ಕಾಯಿ ಬೇಯಿಸಿಟ್ಕೊಂಡಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು. ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿರೋದನ್ನು ಹಾಕಿಬಿಟ್ಟು, ಅದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ಬಿಟ್ಟು, ಆಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು, ನಾವು ಹಸಿ ಮಸಾಲೆ ಆಗಿರೋದ್ರಿಂದ ಯಾವುದನ್ನು ಹುರ್ಕೊಂಡಿಲ್ಲ ಅಲ್ವಾ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮರಳಿಸ್ಕೋಬೇಕು ಇದನ್ನು. ಇಲ್ಲಾಂದರೆ ಸಾರು ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಸಿ ತೊಳೆದಿರೋ ಜಾರಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮರಳಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಇದಕ್ಕೊಂದು 4-5 ಬದನೇಕಾಯಿ ತೊಟ್ಟನ್ನು ಹಾಕ್ತಾಯಿದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ಹಾಕಿಬಿಟ್ಟು ಬದನೇಕಾಯಿ ಬೇಯೋಷ್ಟರಲ್ಲಿ ಇದನ್ನು ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಬೇಯಿಸಿಟ್ಕೊಂಡಿರೋ ಕಾಳು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮಾತ್ರ ಸಖತ್ತಾಗಿತ್ತು ಅಂತಂದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದು ಅಂತಾರಲ್ಲ ಹಾಗೆ. ಇದು ನಾವು ಮುದ್ದೆ, ಅನ್ನ, ಚಪಾತಿ, ಪೂರಿ ಯಾವುದ್ರ ಜೊತೆಗಾದರೂ ಸೂಟ್ ಆಗುತ್ತೆ. ನಾವು ಚಪಾತಿ ಪೂರಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು, ಅನ್ನ ಮುದ್ದೆಗಾದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಬಾಯಲ್ಲಿ ನೀರು ಇರುತ್ತೆ ಇವಾಗ ನೆನೆಸ್ಕೊಂಡ್ರೂ ವಾಯ್ಸ್ ಓವರ್ ಕೊಡ್ತಿರಬೇಕಾದ್ರೆ. ಅಷ್ಟು ಚೆನ್ನಾಗಾಗಿತ್ತು. ಎಂಜಾಯ್.